ವೀಕ್ಷಕರೇ, ನೀವು ನೋಡ್ತಿರೋ ಈ ಏಷ್ಯಾ ಹಾಸ್ಪಿಟಲ್ ಬಿಹಾರ್ನ ಪಾಟ್ನಾದಲ್ಲಿರೋ ಒಂದು ಫೇಮಸ್ ಹಾಸ್ಪಿಟಲ್. ಯಾವಾಗ್ಲೂ ಪೇಷಂಟ್ಸ್ ಗಳಿಂದ ಬ್ಯುಸಿ ಇರೋ ಆಸ್ಪತ್ರೆ. ಈ ಹಾಸ್ಪಿಟಲ್ ನ ಮೇನ್ ಆಗಿ 2 ಜನ ಸೇರಿ ನಡೆಸ್ತಿದ್ರು. ಅವರೇ ಇಲ್ಲಿಯ ಡೈರೆಕ್ಟರ್ಗಳು ಕೂಡ. ಅದರಲ್ಲಿ ಒಬ್ಬರು 34 ವರ್ಷದ ರಾಕೇಶ್ ರೋಷನ್, ಮತ್ತೊಬ್ಬರು ಇವರ ಪತ್ನಿ 30 ವರ್ಷದ ಸುರ್ಬಿ ರಾಜ್. ಹಾಸ್ಪಿಟಲ್ ಬಿಸ್ನೆಸ್ ಬಹಳನೇ ಚೆನ್ನಾಗಿ ನಡೀತಿತ್ತು. ಇತ್ತೀಚೆಗಷ್ಟೇ ಹಾಸ್ಪಿಟಲ್ ನ ಎಕ್ಸ್ಟೆಂಡ್ ಕೂಡ ಮಾಡಿದ್ರು. ಅಕ್ಕಪಕ್ಕದಲ್ಲಿ ಕೆಲವು ಖಾಲಿ ಇರೋ ಜಾಗಗಳನ್ನ ಹಾಗೆ ಹೊಸ ಬಿಲ್ಡಿಂಗ್ ಖರೀದಿ ಮಾಡೋ ಪ್ಲಾನಿಂಗ್ ಕೂಡ ನಡೀತಿತ್ತು. ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಈ ಆಸ್ಪತ್ರೆನ ಬಹಳ ಚೆನ್ನಾಗಿ ನಡೆಸ್ತಿದ್ರು. ಯೂಶಲಿ ಪತ್ನಿ ಸುರ್ಬಿ ಆಸ್ಪತ್ರೆಯಲ್ಲಿ ಹೆಚ್ಚಾಗಿದ್ರೆ ಗಂಡ ರಾಕೇಶ್ ಹೊರಗಡೆ ಕೆಲಸಗಳನ್ನ ನೋಡ್ಕೋತಿದ್ರು. ಸುರ್ಬಿಯ ಕ್ಯಾಬಿನ್ ಹಾಸ್ಪಿಟಲ್ ನ ಸೆಕೆಂಡ್ ಫ್ಲೋರ್ ನಲ್ಲಿತ್ತು. ಈಗ ದಿನ ಮಾರ್ಚ್ 22, 2025 ಶನಿವಾರ ಮಧ್ಯಾಹ್ನ 3:15ರಿಂದ 3:30 ಟೈಮ್. ಆ ಟೈಮ್ ನಲ್ಲಿ ಹಾಸ್ಪಿಟಲ್ ನ ಸುರ್ಬಿ ನೋಡ್ಕೋತಿದ್ರು. ಸುರ್ಬಿ ತನ್ನ ಚೇಂಬರ್ ನಲ್ಲಿದ್ರು. ಸುರ್ಬಿಯ ಚೇಂಬರ್ಗೆ ಎಂಟ್ರಿ ಆಗ್ಬೇಕು ಅಂದ್ರೆ ಮೆಟ್ಟಿಲು ಅಥವಾ ಲಿಫ್ಟ್ ನ ಮೂಲಕ ಹಾಲ್ಗೆ ಬಂದ್ರೆ ಅಲ್ಲಿ ಸುರ್ಬಿಯ ಚೇಂಬರ್ ಇತ್ತು. ಮಾರ್ಚ್ 22ರ ಮಧ್ಯಾಹ್ನದ ಟೈಮ್ ಸುರ್ಬಿಯ ಚೇಂಬರ್ ನ ಬಳಿ ಇದ್ದ ಹಾಲ್ ನಲ್ಲಿ ಸರಿಸುಮಾರು 14 ಜನ ಕುತ್ಕೊಂಡಿದ್ರು. ಇವರೆಲ್ಲ ಹಾಸ್ಪಿಟಲ್ ನಲ್ಲೇ ಟ್ರೈನಿ ಸ್ಟಾಫ್ಗಳು. ಅಂದು 2:15ರ ವೇಳೆಗೆ ಇವರ ಕ್ಲಾಸ್ ಸ್ಟಾರ್ಟ್ ಆಗಿತ್ತು. ಟ್ರೈನಿಂಗ್ ನಡೀತಿತ್ತು. ನಂತರ 3:15ರ ಹೊತ್ತಿಗೆ ಕ್ಲಾಸಸ್ ಗಳು ಮುಗಿಯುತ್ತೆ. ಸಾಕಷ್ಟು ಟ್ರೈನಿಗಳು ಮನೆಗೆ ಹೊರಟು ಕೂಡ ಹೋಗ್ತಾರೆ. ಆದ್ರೆ ಈ 14 ಜನ ಅಲ್ಲೇ ಹಾಲ್ ನಲ್ಲೇ ಕುತ್ಕೊಂಡು ನಾರ್ಮಲ್ ಆಗಿ ಮಾತಾಡ್ತಿರ್ತಾರೆ. ನಂತರ ಅದರಲ್ಲಿ ಒಂದು ಟ್ರೈನಿ ಸ್ಟಾಫ್ ಡೈರೆಕ್ಟರ್ ಮೇಡಮ್ ಚೇಂಬರ್ ನಲ್ಲೇ ಇದ್ದಾರಾ, ಅವರಿಗೆ ನಾವು ಹೊರಡ್ತೀವಿ ಅಂತ ಹೇಳಿ ಬರೋಣ ಅಂತ ಸುರ್ಬಿಯ ಚೇಂಬರ್ಗೆ ಹೋಗ್ತಾನೆ. ಆತ ಬಾಗಿಲನ್ನ ತಳ್ಳಿ ನೋಡ್ತಾನೆ. ಆದ್ರೆ ಡೈರೆಕ್ಟರ್ ಮೇಡಮ್ ತಮ್ಮ ಕ್ಯಾಬಿನ್ ನಲ್ಲಿ ಇರ್ಲಿಲ್ಲ. ಮೇ ಬಿ ಹೊರ ಹೋಗಿರ್ಬೇಕು ಅಂತ ಅನ್ಕೋತಾನೆ. ಆದ್ರೆ ಆ ಡೋರ್ ನ ಕಂಪ್ಲೀಟ್ ಆಗಿ ಓಪನ್ ಮಾಡಿದಾಗ ನೆಲದ ಮೇಲೆ ಕೆಂಪು ಬಣ್ಣದ ಏನೋ ಲಿಕ್ವಿಡ್ ಬಿದ್ದಿರೋದನ್ನ ಗಮನಿಸ್ತಾನೆ. ನಂತರ ಆತ ಚೇಂಬರ್ ನ ಒಳಗೋಗಿ ಟೇಬಲ್ ಕೆಳಗೆ ಬಗ್ಗಿ ನೋಡ್ತಾನೆ. ಅಲ್ಲಿ ಸುರ್ಬಿ ಪ್ರಜ್ಞೆ ಕಳ್ಕೊಂಡು ನೆಲದ ಮೇಲೆ ಬಿದ್ದಿದ್ರು. ಸುತ್ತಲೂ ರಕ್ತ ಹರಿದಿತ್ತು. ಇದನ್ನೆಲ್ಲ ನೋಡಿದ ಟ್ರೈನಿ ಸ್ಟಾಫ್ ಕಿರಿಚ್ಕೊಳ್ಳೋಕೆ ಶುರು ಮಾಡ್ತಾನೆ. ಉಳಿದ ಸ್ಟಾಫ್ಗಳು ಕೂಡ ಅಲ್ಲಿಗೆ ಬಂದು ನೋಡ್ತಾರೆ. ಫೈನಲಿ ಮೇಡಮ್ ಸುರ್ಬಿಗೆ ಏನಾಯ್ತು? ಇಮಿಡಿಯೇಟ್ ಆಗಿ ಕೆಲವು ಡಾಕ್ಟರ್ ಗಳನ್ನ ಕರೆಯಲಾಗತ್ತೆ. ಎಲ್ಲರೂ ಸೇರ್ಕೊಂಡು ಸುರ್ಬಿಯನ್ನ ಎಮರ್ಜೆನ್ಸಿ ವಾರ್ಡ್ಗೆ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ಗಳು ಚೆಕ್ ಮಾಡಿದಾಗ ದೇಹದಲ್ಲಿ ಕೆಲವೊಂದು ಮಾರ್ಕ್ಗಳಿರೋದನ್ನ ಗಮನಿಸ್ತಾರೆ. ನಂತರ ಆಕೆಯ ದೇಹದ ಕಂಪ್ಲೀಟ್ ಎಕ್ಸ್ರೇ ಅನ್ನ ತೆಗೆಯಲಾಗುತ್ತೆ. ಎಕ್ಸ್ರೇಯಲ್ಲಿ ಆಕೆಯ ದೇಹದೊಳಗೆ 6 ಬಂದೂಕಿನ ಗುಂಡುಗಳು ಕಾಣಿಸಿಕೊಳ್ಳುತ್ತೆ. ಇದನ್ನು ನೋಡಿದ ತಕ್ಷಣವೇ ಡಾಕ್ಟರ್ಗಳಿಗೆ ಕಂಪ್ಲೀಟ್ ಆಗಿ ಗೊತ್ತಾಗತ್ತೆ ಸುರ್ಬಿಗೆ ಏನಾಗಿದೆ ಅಂತ. ಸುರ್ಬಿಯ ಕಂಡೀಷನ್ ಸೆಕೆಂಡ್ ಇಂದ ಸೆಕೆಂಡ್ಗೆ ಕ್ಷೀಣಿಸ್ತಾನೆ ಇತ್ತು. ಈ ಹಾಸ್ಪಿಟಲ್ ನಲ್ಲಿ ಆಕೆಗೆ ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಈ ಹಾಸ್ಪಿಟಲ್ ನಲ್ಲಿ ಅಂತ ಫೆಸಿಲಿಟಿಯೂ ಇಲ್ಲ. ಅಷ್ಟೊತ್ತಿಗಾಗ್ಲೇ ಈ ವಿಷಯವನ್ನ ಸುರ್ಬಿಯ ಪತಿ ರಾಕೇಶ್ಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಲಾಗಿತ್ತು. ಅವರು ಯಾವುದೋ ಮೀಟಿಂಗ್ ಅಂತ ಹೊರ ಹೋಗಿದ್ರು. ವಿಷಯ ಕೇಳಿ ತಕ್ಷಣವೇ ಹಾಸ್ಪಿಟಲ್ಗೆ ಓಡಿ ಬರ್ತಾರೆ. ನಂತರ ಎಲ್ಲರೂ ಸೇರ್ಕೊಂಡು ಸುರ್ಬಿಯನ್ನ ಪಾಟ್ನಾದ ಏಮ್ಸ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಟ್ರೀಟ್ಮೆಂಟ್ ಶುರುವಾಗತ್ತೆ. ಆದ್ರೆ ಅಷ್ಟೊತ್ತಿಗಾಗ್ಲೇ ಬಹಳನೇ ಲೇಟ್ ಆಗಿತ್ತು. ಡಾಕ್ಟರ್ಗಳು ಎಷ್ಟೇ ಪ್ರಯತ್ನಿಸಿದ್ರು ಸುರ್ಬಿಯನ್ನ ಉಳಿಸ್ಕೊಳ್ಳಕ್ಕಾಗ್ಲಿಲ್ಲ. ಸುರ್ಬಿ ಪ್ರಾಣ ತ್ಯಾಗ ಮಾಡ್ತಾರೆ. ಇತ್ತ ಏಷ್ಯಾ ಹಾಸ್ಪಿಟಲ್ ನಲ್ಲಿ ಒಬ್ಬ ಕ್ಲೀನಿಂಗ್ ಲೇಡಿ ಇದ್ಲು, ತೇತಡಿ ದೇವಿ. ಆಕೆ 3 ಗಂಟೆಗೆಲ್ಲ ತನ್ನ ಕೆಲಸವನ್ನ ಮುಗಿಸಿ ಮನೆಗೆ ಊಟಕ್ಕೆಂದು ಹೋಗಿದ್ಲು. ಆದ್ರೆ ಮನೆಗೆ ಹೋದ ಆಕೆಗೆ 20-25 ನಿಮಿಷದಲ್ಲೇ ಹಾಸ್ಪಿಟಲ್ ನಿಂದ ಕಾಲ್ ಬರುತ್ತೆ. ಆಕೆಗೆ ಹೇಳ್ತಾರೆ, ಮೇಡಮ್ ಸುರ್ಬಿಗೆ ರಕ್ತದ ವಾಮಿಟ್ ಆಗಿದೆ, ನೀನು ಬಂದು ಅವರ ಚೇಂಬರ್ ನ ಕ್ಲೀನ್ ಮಾಡು ಅಂತ. ಇದನ್ನ ಕೇಳಿ ಆಕೆಗೂ ಗಾಬರಿ ಆಗತ್ತೆ. ತಕ್ಷಣವೇ ಆಕೆ ಹಾಸ್ಪಿಟಲ್ಗೆ ಬಂದು ಮೇಡಮ್ ನ ಚೇಂಬರ್ ಗೆ ಹೋಗಿ ಕ್ಲೀನಿಂಗ್ ಮಾಡೋಕೆ ಶುರು ಮಾಡ್ತಾಳೆ. ಬಕೆಟ್ ನಲ್ಲಿ ನೀರು ತುಂಬಿಸಿಕೊಂಡು ಬಂದು ಕ್ಲೀನ್ ಆಗಿ ನೆಲವನ್ನೆಲ್ಲ ಮಾಪ್ ಮಾಡ್ತಾಳೆ. ಆಕ್ಚುಲಿ ತೇತಡಿ ದೇವಿಗೆ ಅಲ್ಲಿ ಏನಾಗಿದೆ ಅನ್ನೋ ಯಾವ ಐಡಿಯಾವೂ ಇರಲಿಲ್ಲ. ಆಕೆ ಯೋಚಿಸ್ತಾಳೆ, ಮೇಡಮ್ಗೆ ಹುಷಾರಿಲ್ಲ, ಹಾಗಾಗಿ ವಾಮಿಟ್ ಮಾಡ್ಕೊಂಡಿದ್ದಾರೆ ಅಂತ. ಆಕೆ ಎಷ್ಟು ಮುಗ್ಧಳಾಗಿದ್ಲು ಅಂದ್ರೆ ಆಕೆಗೆ ಕ್ಲೀನಿಂಗ್ ಮಾಡುವಾಗ ಬುಲೆಟ್ ನ ಹಿಂದಿನ ಶೆಲ್ ಸಿಗುತ್ತೆ. ಅದನ್ನ ಆಕೆ ಬಟ್ಟೆಯಿಂದ ಒರೆಸಿ ಟೇಬಲ್ ನ ಮೇಲೆ ಇಡ್ತಾಳೆ. ಆಕೆಗೆ ಅದು ಏನು ಅಂತಲೂ ಗೊತ್ತಿರಲಿಲ್ಲ. ಯಾವ ಚೇಂಬರ್ ನಲ್ಲಿ ಸುರ್ಬಿಗೆ ಗುಂಡು ಹೊಡೆಯಲಾಗಿತ್ತೋ ಆ ಚೇಂಬರ್ ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಲಾಯ್ತು. ಪಳ ಪಳ ಹೊಳೆಯೋ ಹಾಗೆ ಮಾಡಿದ್ರು. ಅಂದ್ರೆ ಇಲ್ಲಿ ಏನೂ ಆಗೇ ಇಲ್ಲ ಅನ್ನೋ ರೀತಿ ಇತ್ತು. ಈವನ್ ಹಾಸ್ಪಿಟಲ್ ನಲ್ಲಿ ಇದ್ದವರು ಯಾರೂ ಕೂಡ ತೇತಡಿ ದೇವಿನ ಸ್ಟಾಪ್ ಮಾಡ್ಲಿಲ್ಲ. ಇದೊಂದು ಕ್ರೈಮ್ ಸೀನ್. ಪೊಲೀಸರು ಬಂದ್ರೆ, FSL ಟೀಮ್ ಬಂದ್ರೆ ಇಲ್ಲೇ ಎವಿಡೆನ್ಸಸ್ ಗಾಗಿ ಹುಡುಕೋದು ಅಂತ. ಆಕೆ ಆಕೆಗೆ ಏನನ್ನ ಹೇಳಲಾಗಿತ್ತೋ ಆಕೆ ಅದನ್ನ ಮಾಡಿದ್ಲು ಅಷ್ಟೇ. ಇಷ್ಟೊತ್ತಾದ್ರೂ ಪೊಲೀಸರಿಗೆ ಇನ್ಫಾರ್ಮೇ ಮಾಡಿರಲಿಲ್ಲ. ಅವರಿಗೆ 4:30 ಹೊತ್ತಿಗೆ ಏಮ್ಸ್ ಹಾಸ್ಪಿಟಲ್ ನಿಂದ ಕಾಲ್ ಮಾಡಿ ವಿಷಯ ತಿಳಿಸಲಾಗುತ್ತೆ. ಏಷ್ಯಾ ಹಾಸ್ಪಿಟಲ್ ನ ಡೈರೆಕ್ಟರ್ ಗೆ ಈ ರೀತಿ ಆಗಿದೆ ಅಂತ. ಅಗಂತುರ ಪೊಲೀಸರಿಗೆ ಈ ವಿಷಯ ತಿಳಿದಿದ್ದಂತೆ ಸ್ಟೇಷನ್ ನ SHO ತಮ್ಮ ಟೀಮ್ ನ ಕರ್ಕೊಂಡು ಏಷ್ಯಾ ಹಾಸ್ಪಿಟಲ್ ಗೆ ಬರ್ತಾರೆ. ಸುರ್ಬಿಯ ದೇಹವನ್ನ ಇನ್ನು ಏಮ್ಸ್ ಹಾಸ್ಪಿಟಲ್ ನಲ್ಲೇ ಇಡಲಾಗಿತ್ತು. ಪೊಲೀಸರು ಘಟನಾ ಸ್ಥಳಕ್ಕೆ ಬಂದಾಗ ಅವರಿಗೆ ಆಶ್ಚರ್ಯವಾಗುತ್ತೆ, ಕೋಪ ಬರುತ್ತೆ. ಏನ್ ಮಾಡಿದ್ದೀರಾ ಇಲ್ಲಿ? ಕಂಪ್ಲೀಟ್ ಚೇಂಬರ್ ನ ಕ್ಲೀನ್ ಮಾಡಿದ್ದೀರಾ?
ಎಲ್ಲ ಎವಿಡೆನ್ಸಸ್ ಗಳನ್ನು ಬೇಕು ಅಂತಲೇ ಅಳಿಸಿ ಹಾಕಿದ್ದೀರಾ. ಈಗ ನಾವು ಹೇಗಾದ್ರೂ ಎವಿಡೆನ್ಸಸ್ ಗಳನ್ನ ಕಲೆಕ್ಟ್ ಮಾಡೋದು ಅಂತ ಹಾಸ್ಪಿಟಲ್ ನ ಮ್ಯಾನೇಜ್ಮೆಂಟ್ ನ ಮೇಲೆ ಕೋಪ ತೋರಿಸ್ತಾರೆ. ನಗರದ SP, DSP, FSL ಟೀಮ್, ಡಾಗ್ ಸ್ಕ್ವಾಡ್ ಎಲ್ಲರೂ ಏಷ್ಯಾ ಹಾಸ್ಪಿಟಲ್ಗೆ ಬರ್ತಾರೆ. ಹಾಡ ಹಗಲೇ ಒಂದು ಹಾಸ್ಪಿಟಲ್ ನ ಒಳಗೆ ನುಗ್ಗಿ ಇಂತ ಒಂದು ಘಟನೆ ನಡೆಸಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಲಾ ಅಂಡ್ ಆರ್ಡರ್ ನ ಮೇಲೆ ಕ್ವಶನ್ ಇಡೋದು ಸಹಜ. ಸುರಭಿಯ ತಂದೆ ಹೇಳ್ತಾರೆ, ನನ್ನ ಅಳಿಯ 3:30 ಟೈಮ್ಗೆ ಫೋನ್ ಮಾಡಿ ಸುರಭಿ ಬಿದ್ದು ಹೋಗಿದ್ದಾಳೆ, ಆಕೆಯನ್ನ ICU ನಲ್ಲಿ ಅಡ್ಮಿಟ್ ಮಾಡಲಾಗಿದೆ ಅಂತ ಹೇಳ್ದ ಅಂತಾರೆ. ಅವರು ಕೂಡ ತಕ್ಷಣವೇ ಹಾಸ್ಪಿಟಲ್ಗೆ ಬರ್ತಾರೆ. ಅಲ್ಲಿಗೆ ಬಂದ ಮೇಲೇನೆ ಅವರಿಗೆ ವಾಸ್ತವವಾಗಿ ಏನು ನಡೆದಿದೆ ಅಂತ ಗೊತ್ತಾಗಿದ್ದು. ಅವರ ವಯಸ್ಸನ್ನ ಹಾಗೆ ಆರೋಗ್ಯದ ಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಅಳಿಯ ರಾಕೇಶ್ ಅವರಿಗೆ ಮೊದಲೇ ವಿಷಯ ತಿಳಿಸಿರಲಿಲ್ಲ. ಹಾಸ್ಪಿಟಲ್ ನಲ್ಲಿ ಅಷ್ಟೊಂದು ಜನ ಇದ್ರು. ಅದರಲ್ಲೂ ಆ ಟೈಮ್ ನಲ್ಲಿ ಟ್ರೈನಿ ಸ್ಟಾಫ್ಗಳು ಕೂಡ ಸುರಭಿಯ ಚೇಂಬರ್ನ ಹೊರಗಡೆನೆ ಕುತ್ಕೊಂಡಿದ್ರು. ಆದ್ರೂ ಹೇಗೆ ಯಾರೋ ಬಂದು ಆಕೆಗೆ ಗುಂಡು ಹೊಡೆದು ಹೊರ ಹೋಗಲು ಸಾಧ್ಯ? ಸುರಭಿಯ ತಂದೆ ಅನ್ನೋನ ಮೇಲೆ ಕೇಸ್ ಫೈಲ್ ಮಾಡಿ ಹಾಸ್ಪಿಟಲ್ ನ ಸ್ಟಾಫ್ ಗಳ ಮೇಲೆನೆ ಸಂಶಯ ವ್ಯಕ್ತಪಡಿಸ್ತಾರೆ. ಈಗ ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡ್ತಾರೆ. ಟೆಕ್ನಿಕಲ್ ಟೀಮ್ ಅನ್ನ ಆಕ್ಟಿವ್ ಮಾಡ್ತಾರೆ. ಹಾಸ್ಪಿಟಲ್ ನ ಎಲ್ಲ CCTV ಫುಟೇಜ್ ಗಳನ್ನ ತೆಗೆಯೋ ಕೆಲಸ ಶುರುವಾಗುತ್ತೆ. ಸ್ಟಾಫ್ ಗಳನ್ನ ವಿಚಾರಿಸೋಕೆ ಶುರು ಮಾಡ್ತಾರೆ. ಸ್ಪೆಷಲಿ ಆ ಚೇಂಬರ್ ನ ಬಳಿ ಕೂತಿದ್ದವರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಟ್ರೈನಿ ಸ್ಟಾಫ್ ಗಳ ಪ್ರಕಾರ ಯಾವಾಗಿಂದ ಕ್ಲಾಸಸ್ ಗಳು ಸ್ಟಾರ್ಟ್ ಆಯ್ತೋ ಆಗಿಂದಲೂ ನಾವು ಯಾರನ್ನು ಸುರಭಿಯ ಚೇಂಬರ್ ನ ಒಳಗಡೆ ಹೋಗಿರೋದನ್ನ ನೋಡಿಲ್ಲ ಅಂತಾರೆ. ಅಂದ್ರೆ ಈ ಕೆಲಸ ಕ್ಲಾಸಸ್ ಗಳು ಶುರುವಾಗಕ್ಕೆ ಮುಂಚೆನೆ ಯಾರೋ ಮಾಡಿರಬೇಕು. ಅದು ಅಲ್ಲದೆ ಇಲ್ಲಿಗೆ ಯಾರು ಬೇಕಾದ್ರೂ ಬಂದು ಹೋಗೋ ಹಾಗಿಲ್ಲ, ಅಲೋಡ್ ಇಲ್ಲ. ಕೇವಲ ಮ್ಯಾನೇಜ್ಮೆಂಟ್ ನ ಸೀನಿಯರ್ ಗಳು ಮಾತ್ರ ಇಲ್ಲಿಗೆ ಬರ್ಬೋದು. ಅದೇ ದಿನ ರಾತ್ರಿ ಸ್ಪೆಷಲ್ ಪರ್ಮಿಷನ್ ತಗೊಂಡು ಏಮ್ಸ್ ಹಾಸ್ಪಿಟಲ್ ನಲ್ಲೇ ಸುರಭಿಯ ಪೋಸ್ಟ್ ಮಾರ್ಟಮ್ ಮಾಡಲಾಯಿತು. ನಾರ್ಮಲ್ ಆಗಿ ಪೋಸ್ಟ್ ಮಾರ್ಟಮ್ ಹಗಲಲ್ಲೇ ನಡೆಯುತ್ತೆ. ರಾತ್ರಿ ಮಾಡಬೇಕು ಅಂದ್ರೆ ಹೈಯರ್ ಆಫೀಸರ್ ಗಳ ಸ್ಪೆಷಲ್ ಪರ್ಮಿಷನ್ ಬೇಕಾಗುತ್ತೆ. ನೆಕ್ಸ್ಟ್ ಡೇ ಸುರಭಿಯ ದೇಹವನ್ನ ಅವರ ಫ್ಯಾಮಿಲಿಗೆ ಹಸ್ತಾಂತರಿಸಲಾಯಿತು. ಅವರೆಲ್ಲ ಅಂದೇ ಸುರಭಿಯ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಸುರಭಿಯ ದೇಹದಲ್ಲಿ ಹಲವಾರು ಕಡೆ ಗಾಯಗಳಿರೋದನ್ನ ಮೆನ್ಷನ್ ಮಾಡಲಾಗಿತ್ತು. ಆಕೆಯ ದೇಹದೊಳಗೆ 6 ಗುಂಡುಗಳನ್ನ ಇಳಿಸಲಾಗಿತ್ತು. ಕೆಲವೊಂದು ಗುಂಡುಗಳು ಗೋಡೆಗೂ ಹೊಡೆಯಲಾಗಿತ್ತು. FSL ಟೀಮ್ ಅದನ್ನ ಪಾಯಿಂಟ್ ಕೂಡ ಮಾಡಿ ತೋರಿಸ್ತಾರೆ. ಪೊಲೀಸರಿಗೆ ಆಕೆಯ ಚೇಂಬರ್ ನ ಟೇಬಲ್ ನ ಮೇಲೆ ಹಲವಾರು ಸಿಮ್ ಕಾರ್ಡ್ ಗಳ ಶೆಲ್ ಸಿಗುತ್ತೆ. ಕೆಲವೊಂದು ಫೈಲ್ಗಳು ಸಿಗುತ್ತೆ. ಜೊತೆಗೆ ಆಕೆಯ ಪರ್ಸ್ ಕೂಡ. ಅದರ ಜೊತೆಗೆ ಒಂದು ಗ್ರೇ ಕಲರ್ ಕ್ಯಾಪ್ ಕೂಡ ಆಕೆಯ ಚೇಂಬರ್ ನಲ್ಲಿ ಸಿಗುತ್ತೆ. ಈಗ ಈ ಕ್ಯಾಪ್ ಯಾರ್ದು? ಇದು ಸುರಭಿದಂತೂ ಅಲ್ಲ, ಅಥವಾ ಅಲ್ಲಿ ಕೆಲಸ ಮಾಡೋ ಯಾವುದೇ ಸ್ಟಾಫ್ದು ಅಲ್ಲ. ಹಾಗಿದ್ರೆ ಯಾರ್ದು? ಈವನ್ ಆಕೆಯ ಚೇಂಬರ್ ನಲ್ಲಿ ಎಣ್ಣೆ ಬಾಟಲ್ಗಳು ಕೂಡ ಸಿಗುತ್ತೆ. ಆದ್ರೆ ಸುರಭಿಗೆ ಕುಡಿಯೋ ಅಭ್ಯಾಸ ಇರಲಿಲ್ಲ. ಪೊಲೀಸರು CCTVಗಳನ್ನ ಚೆಕ್ ಮಾಡುವಾಗ ಅಲ್ಲೂ ಆಶ್ಚರ್ಯ ಕಾದಿತ್ತು. ಯಾಕೆಂದ್ರೆ ಹಾಸ್ಪಿಟಲ್ ನಲ್ಲಿ ಅಳವಡಿಸಲಾಗಿದ್ದ ಸಾಕಷ್ಟು ಕ್ಯಾಮ್ರಾಗಳು ವರ್ಕೇ ಆಗ್ತಿರ್ಲಿಲ್ಲ. ಅದು ಕಳೆದ 20 ದಿನಗಳಿಂದ ಜಸ್ಟ್ ಮೇನ್ ಡೋರ್ ಬಳಿ ಹಾಕಲಾಗಿದ್ದ CCTV ಕ್ಯಾಮ್ರಾ ಮಾತ್ರ ವರ್ಕ್ ಆಗ್ತಿತ್ತು, ಬಿಟ್ರೆ ಬೇರೆ ಎಲ್ಲಾ ಕ್ಯಾಮ್ರಾಗಳು ಹಾಳಾಗಿತ್ತು. ಇಷ್ಟೊಂದು ದೊಡ್ಡ ಘಟನೆ ನಡೆದಿದ್ರು ಯಾರೊಬ್ಬರಿಗೂ ಒಂದು ಚೂರು ಸೌಂಡ್ ಕೇಳಿಸಿರ್ಲಿಲ್ಲ. ಸ್ಟಾಫ್ ಗಳಿಗಾಗ್ಲಿ ಪೇಷಂಟ್ಸ್ ಗಳಿಗಾಗ್ಲಿ ಯಾರೊಬ್ಬರಿಗೂ. ಈ ಬಿಲ್ಡಿಂಗ್ ನ ಒಳಗಡೆ ಬರೋಕೆ 3 ದಾರಿಗಳಿದ್ವು. ಮೇನ್ ಡೋರ್ ನ ಬಳಿ ಸೆಕ್ಯೂರಿಟಿ ಇದ್ರು. ಅಲ್ಲಿ ಕ್ಯಾಮ್ರಾ ವರ್ಕ್ ಆಗ್ತಿತ್ತು ಕೂಡ. ಆ ದಿನ ಸೆಕ್ಯೂರಿಟಿ ಗಾರ್ಡ್ ಕೂಡ ಯಾವುದೇ ಸಂಶಯಾಸ್ಪದ ವ್ಯಕ್ತಿಯನ್ನ ನೋಡಿರಲಿಲ್ಲ. ಈವನ್ ಕ್ಯಾಮ್ರಾದಲ್ಲೂ ಪೊಲೀಸರಿಗೆ ಏನು ಸಿಗಲ್ಲ. ಇನ್ನುಳಿದ 2 ದಾರಿಗಳು ಬಹಳ ದಿನಗಳಿಂದ ಕ್ಲೋಸ್ ಆಗಿತ್ತು. ಪೊಲೀಸರಿಗೆ CCTVಯಲ್ಲಿ ಏನು ಸಿಗೋದಿಲ್ಲ. ನಂತರ ಅವರು ಹಾಸ್ಪಿಟಲ್ ನ ಅಕ್ಕಪಕ್ಕದ ಅಂಗಡಿಗಳಲ್ಲಿ ಅಳವಡಿಸಲಾಗಿದ್ದ ಕ್ಯಾಮ್ರಾಗಳನ್ನ ಸರ್ಚ್ ಮಾಡ್ತಾರೆ. ಇಲ್ಲಿ ಪೊಲೀಸರಿಗೆ ಒಂದು ಕ್ಲೂ ಸಿಗುತ್ತೆ. ಒಬ್ಬ ವ್ಯಕ್ತಿ ಅದೇ ಗ್ರೇ ಕಲರ್ ಕ್ಯಾಪ್ ಹಾಕೊಂಡು ಹಾಸ್ಪಿಟಲ್ ನ ಹಿಂದಿನ ಎಂಟ್ರಿ ಮೂಲಕ ಆಸ್ಪತ್ರೆಯ ಒಳಗೆ ಪ್ರವೇಶಿಸಿದ್ದ. ಆದ್ರೆ ಹೊರ ಹೋಗುವಾಗ ಆತನ ತಲೆಯಲ್ಲಿ ಆ ಕ್ಯಾಪ್ ಇರಲಿಲ್ಲ. ಇಷ್ಟೇ ಅಲ್ಲದೆ ಇನ್ನೂ 2 ಕ್ಯಾಮ್ರಾಗಳಲ್ಲಿ ಬೈಕ್ ನಲ್ಲಿ ಇಬ್ಬರು ಹೋಗ್ತಿರೋದು ಕಾಣಿಸುತ್ತೆ. ಅವರ ಮೇಲೂ ಪೊಲೀಸರಿಗೆ ಶಂಕೆ ಬರುತ್ತೆ. ಅದರಲ್ಲಿ ಒಬ್ಬ ಬೈಕ್ ನಲ್ಲಿ ಆಸ್ಪತ್ರೆಯ ಹೊರಗಡೆ ವೇಟ್ ಮಾಡ್ತಿದ್ದ, ಒಬ್ಬ ಮಾತ್ರ ಹಾಸ್ಪಿಟಲ್ ನ ಒಳಗೆ ಬಂದಿದ್ದ. ಸುರಭಿಯ ತಂದೆಯ ಪ್ರಕಾರ ಮಾರ್ಚ್ 22ರ ಬೆಳಿಗ್ಗೆ 11 ಗಂಟೆಗೆ ಸುರಭಿ ತನ್ನ ಪತಿ ಹಾಗೂ 2 ಮಕ್ಕಳೊಂದಿಗೆ ಮನೆಯಿಂದ ಹೊರಟಿದ್ರು. ಈ ಫ್ಯಾಮಿಲಿಯ ಬ್ಯಾಕ್ಗ್ರೌಂಡ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಾದ್ರೆ, ರಾಕೇಶ್ ರೋಷನ್ ತಮ್ಮ ಕೆರಿಯರ್ ನ ಹಾಸ್ಪಿಟಲ್ ನ ಕ್ಲೀನರ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ಕಮ್ಕರ್ ಬಾಷ್ ಎಂಬಲ್ಲಿ ಒಂದು ಪ್ರೈವೇಟ್ ಹಾಸ್ಪಿಟಲ್ ನಲ್ಲಿ ಕ್ಲೀನರ್ ಆಗಿ ಸೇರ್ಕೋತಾರೆ. ಕೆಲಸ ಮಾಡ್ತಾ ಮಾಡ್ತಾ ರಾಕೇಶ್ಗೆ ಹಾಸ್ಪಿಟಲ್ ನ ವರ್ಕಿಂಗ್ ಸ್ಟೈಲ್ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ನಿಧಾನವಾಗಿ ಡಾಕ್ಟರ್ಗಳೊಂದಿಗೆ ಕನೆಕ್ಷನ್ ನ ಬೆಳೆಸ್ಕೊಳ್ತಾ ಬರ್ತಾರೆ. ರಾಕೇಶ್ಗೆ ಮೆಡಿಕಲ್ ಸ್ಕೀಮ್ ಗಳ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಯಾವ ಟೈಮ್ ನಲ್ಲಿ ಸರ್ಕಾರ ಯಾವ ಮೆಡಿಕಲ್ ಸ್ಕೀಮ್ ಗಳನ್ನ ಜಾರಿಗೊಳಿಸ್ತಾರೆ ಅನ್ನೋ ಐಡಿಯಾ ಇತ್ತು. ಇದನ್ನ ಬೇರೆ ಬೇರೆ ಪ್ರೈವೇಟ್ ಹಾಸ್ಪಿಟಲ್ ನ ಡಾಕ್ಟರ್ ಗಳಿಗೆ ಮಂಜೂರು ಮಾಡಿ ಕೊಡ್ತಾ ಬರ್ತಾರೆ. ಇದರಿಂದ ರಾಕೇಶ್ಗೆ ದೊಡ್ಡ ದೊಡ್ಡ ಡಾಕ್ಟರ್ ಗಳ ಪರಿಚಯವಾಗುತ್ತೆ. ಈ ಸ್ಕೀಮ್ ಗಳಿಂದ ಡಾಕ್ಟರ್ ಗಳಿಗೂ ಕೋಟಿಗಟ್ಟಲೆ ಲಾಭ ಮಾಡಿ ಕೊಡ್ತಾರೆ. ತಾನೂ ಕೂಡ ಕೋಟಿಗಟ್ಟಲೆ ದುಡಿತಾರೆ. ನಿಧಾನವಾಗಿ ರಾಕೇಶ್ಗೆ ಒಂದು ಹಾಸ್ಪಿಟಲ್ ಹೇಗೆ ನಡೆಯುತ್ತೆ ಅನ್ನೋ ಕಂಪ್ಲೀಟ್ ಐಡಿಯಾ ಬರುತ್ತೆ. ಆಕ್ಚುಲಿ ರಾಕೇಶ್ ನ ಬಳಿ ಯಾವುದೇ ಮೆಡಿಕಲ್ ಡಿಗ್ರಿಗಳಿರಲಿಲ್ಲ.
2015-16ರಲ್ಲಿ ಒಂದು ಡಾಕ್ಟರ್ನ ಪಾರ್ಟ್ನರ್ಶಿಪ್ ಮಾಡ್ಕೊಂಡು ಒಂದು ಹಾಸ್ಪಿಟಲ್ನ ಓಪನ್ ಮಾಡ್ತಾರೆ. ಅದರಲ್ಲಿ ರಾಕೇಶ್ಗೆ ಬಹಳನೇ ಎಕ್ಸ್ಪೀರಿಯನ್ಸ್ ಹಾಗೆ ನಾಲೆಡ್ಜ್ ಸಿಗತ್ತೆ. ಡಾಕ್ಟರ್ಗಳನ್ನ ಹೇಗೆ ಕನೆಕ್ಟ್ ಮಾಡಬೇಕು, ಕೆಲಸ ಹೇಗೆ ಮಾಡಿಸ್ಕೋಬೇಕು, ಹೇಗೆ ಶ್ರೀಮಂತ ಪೇಷಂಟ್ಸ್ ಗಳಿಂದ ಲೂಟಿ ಮಾಡಬೇಕು ಅಂತೆಲ್ಲ. ರಾಕೇಶ್ ದೊಡ್ಡ ದೊಡ್ಡ ಡಾಕ್ಟರ್ಗಳೊಂದಿಗೆ ಯಾವಾಗ್ಲೂ ಕನೆಕ್ಟ್ ನಲ್ಲಿ ಇರ್ತಿದ್ದ. ಕನ್ಸಲ್ಟೇಷನ್ ನ ಸಲುವಾಗಿ ಶ್ರೀಮಂತ ಪೇಷಂಟ್ಸ್ ಗಳನ್ನ ಅವರ ಬಳಿ ಕಳುಹಿಸಿಕೊಡ್ತಿದ್ದ. ಬದಲಿಗೆ ಡಾಕ್ಟರ್ಗಳಿಂದ ಕಮಿಷನ್ ತಗೋತಿದ್ದ. ಹೀಗೆ ನಿಧಾನವಾಗಿ ರಾಕೇಶ್ ಬಹಳನೇ ಎತ್ತರಕ್ಕೆ ಬೆಳಿತಾನೆ. ಜೊತೆಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕೂಡ ಮಾಡ್ತಿದ್ದ. 2018ರಲ್ಲಿ ರಾಕೇಶ್ ನ ಪರಿಚಯ ಸುರಭಿ ರಾಜನೊಂದಿಗೆ ಆಗತ್ತೆ. ನಂತರ ಮಾರ್ಚ್ 7, 2018ರಲ್ಲಿ ಮದುವೆ ಕೂಡ ಆಗತ್ತೆ. ಇದೊಂದು ಲವ್ ಮ್ಯಾರೇಜ್, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್. ಆದ್ರೆ ಎರಡೂ ಫ್ಯಾಮಿಲಿ ಇವರ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ರು. ಇದೇ ಟೈಮ್ ನಲ್ಲಿ ರಾಕೇಶ್ ತನ್ನದೇ ಸ್ವಂತ ಹಾಸ್ಪಿಟಲ್ ನ ಸ್ಟಾರ್ಟ್ ಮಾಡಿದ್ದ, ಏಷ್ಯಾ ಹಾಸ್ಪಿಟಲ್. ಇದರಲ್ಲಿ ರಾಕೇಶ್ ಆಲ್ರೆಡಿ ಡೈರೆಕ್ಟರ್ ಆಗಿದ್ದ. ಈಗ ಪತ್ನಿ ಸುರಭಿಯನ್ನ ಕೋ ಡೈರೆಕ್ಟರ್ ಆಗಿ ನೇಮಿಸ್ತಾನೆ. ಇಬ್ಬರಿಗೂ ಮೆಡಿಕಲ್ ಫೀಲ್ಡ್ ನ ಯಾವುದೇ ನಾಲೆಡ್ಜ್ ಇರಲಿಲ್ಲ. ಆದ್ರೆ ಡಾಕ್ಟರ್ಗಳು ಹಾಗೆ ಸ್ಟಾಫ್ ಗಳ ಹೆಲ್ಪ್ ನಿಂದ ಹಾಸ್ಪಿಟಲ್ ನ ನಡೆಸ್ತಿದ್ರು. ಇವರಿಬ್ರು ಮ್ಯಾನೇಜ್ಮೆಂಟ್ ನ ನೋಡ್ಕೋತಿದ್ರು. ಕೋವಿಡ್ ಟೈಮ್ ನಲ್ಲಿ ಇವರ ಹಾಸ್ಪಿಟಲ್ ನ ಬಿಸ್ನೆಸ್ ಗಗನಕ್ಕೇರುತ್ತೆ. ಅಲ್ಲಿಂದ ತಿರುಗಿ ನೋಡೋ ಮಾತೇ ಇರಲಿಲ್ಲ. ರಾಕೇಶ್ ಬಹಳನೇ ಸ್ಮಾರ್ಟ್. ಈವನ್ ಆತ ಕ್ಯಾಶ್ಲೆಸ್ EMI ಸೇವೆಯನ್ನು ಜಾರಿಗೊಳಿಸ್ತಾನೆ. 10 ವರ್ಷಗಳ ಹಿಂದೆ ಯಾವುದೋ ಒಂದು ಪ್ರೈವೇಟ್ ಹಾಸ್ಪಿಟಲ್ ನಲ್ಲಿ ಕ್ಲೀನರ್ ಆಗಿ ಸೇರ್ಕೊಂಡ ರಾಕೇಶ್ ಈಗ ಒಂದು ದೊಡ್ಡ ಹಾಸ್ಪಿಟಲ್ ನ ಓನರ್. ಕೋಟ್ಯಾಂತರ ರೂಪಾಯಿ ಆಸ್ತಿ, ಲಕ್ಸುರಿ ಗಾಡಿಗಳು, ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್, ಆಕ್ಟರ್ಸ್ ಗಳು, ಹೈ ಪ್ರೊಫೈಲ್ ಜನಗಳೊಂದಿಗೆ ಒಡನಾಟ. ಆಗಮ್ ಕ್ಯೂ2 ಬೈಪಾಸ್ ಎಂಬಲ್ಲಿ ಒಂದು ಅಪಾರ್ಟ್ಮೆಂಟ್ ತಗೊಂಡು ಗಂಡ ಹೆಂಡತಿ ಇಬ್ರು ಫ್ಲಾಟ್ ನಂಬರ್ 304 ನಲ್ಲಿ ವಾಸವಾಗಿದ್ರು. ಸುರಭಿಯ ತಂದೆ ತಾಯಿ ಕೂಡ ಇವರೊಂದಿಗೆ ಒಟ್ಟಿಗೆ ವಾಸವಾಗಿದ್ರು. ಸೊ ಈಗ ಕರೆಂಟ್ ಟೈಮ್ಗೆ ಬಂದ್ರೆ ಸುರಭಿಯ ತಂದೆ ಹೇಳಿದ್ರು, ಅಂದು ಬೆಳಿಗ್ಗೆ 11 ಗಂಟೆಗೆ ಸುರಭಿ ತನ್ನ ಗಂಡ ಹಾಗೆ ಮಕ್ಕಳನ್ನ ಕರ್ಕೊಂಡು ಹೊರಟಿದ್ರು ಮನೆಯಿಂದ. 2 ಗಂಟೆಗೆ ತಂದೆ ಮನೆಯಿಂದ ಹೊರ ಹೋಗಿದ್ರು, ಯಾವುದೋ ಕೆಲಸದ ನಿಮಿತ್ತ. ನಂತರ ಅವರಿಗೆ 3:30 ಹೊತ್ತಿಗೆ ಅಳಿಯ ರಾಕೇಶ್ ನಿಂದ ಫೋನ್ ಬಂದಿತ್ತು. ಹಾಸ್ಪಿಟಲ್ ನಲ್ಲಿ ಪೊಲೀಸರು ವಿಚಾರಿಸಿದಾಗ ಎರಡೂ ಡೈರೆಕ್ಟರ್ಗಳು ಸುರಭಿ ಹಾಗೂ ರಾಕೇಶ್ 12:15 ಹೊತ್ತಿಗೆ ಇಲ್ಲಿಗೆ ಬಂದಿದ್ರು. ನಂತರ ರಾಕೇಶ್ ಪತ್ನಿ ಸುರಭಿಯನ್ನ ಹಾಸ್ಪಿಟಲ್ ನಲ್ಲಿ ಡ್ರಾಪ್ ಮಾಡಿ ಮೀಟಿಂಗ್ ಇದೆ ಅಂತ ಹೊರಟು ಹೋಗ್ತಾರೆ. ರಾಕೇಶ್ ವಾಪಸ್ ಹಾಸ್ಪಿಟಲ್ಗೆ ಬಂದಿದ್ದು ಯಾವಾಗ ಅವರಿಗೆ ಸುರಭಿಯ ವಿಷಯ ಫೋನ್ ಮೂಲಕ ತಿಳಿಸಲಾಯ್ತು ಆಗ್ಲೇ. ಸೊ ಈಗ ಪೊಲೀಸರು ಅನ್ಕೋತಾರೆ ಈ ಘಟನೆ ಮಧ್ಯಾಹ್ನ 1:15ರಿಂದ 2:15 ಒಳಗಡೆನೆ ನಡೆದಿರಬೇಕು ಅಂತ. ಯಾಕೆಂದ್ರೆ ಕ್ಯಾಮೆರಾದಲ್ಲಿ ಕಾಣಿಸಿಕೊಂಡ ಅವರಿಬ್ಬರು ಅದೇ ಟೈಮ್ಗೆ ಹಾಸ್ಪಿಟಲ್ ಒಳಗಡೆ ಪ್ರವೇಶಿಸಿದ್ರು. ಅದಾದ ನಂತರ ಟ್ರೈನಿ ಸ್ಟಾಫ್ ಗಳ ಕ್ಲಾಸ್ ಸ್ಟಾರ್ಟ್ ಆಗಿತ್ತು. ರಾಕೇಶ್ಗೆ ಹಲವಾರು ಜನ ಶತ್ರುಗಳಿದ್ರು. ಕೆಲವು ಡಾಕ್ಟರ್ಗಳು ಕೂಡ ಆತನನ್ನ ದ್ವೇಷಿಸ್ತಿದ್ರು. ಆದ್ರೆ ಇಲ್ಲಿ ಸುರಭಿ ಯಾಕೆ ಬಲಿಯಾದ್ಲು, ಆಕೆಗೆ ಯಾರು ಶತ್ರುಗಳು? ಈ ವಿಷಯವಾಗಿ ರಾಜಕೀಯ ಪಕ್ಷಗಳು ಕೂಡ ಬೀದಿಗಿಳಿತವೆ. ರೂಲಿಂಗ್ ಪಾರ್ಟಿ, ಅಪೋಸಿಷನ್ ಪಾರ್ಟಿ ಒಬ್ಬರ ಮೇಲೆ ಒಬ್ಬರು ಕೆಸರು ಎರಚೋ ಕೆಲಸವನ್ನ ಶುರು ಮಾಡ್ಕೊಂಡಿದ್ರು. ಇದರಿಂದ ಪೊಲೀಸರ ಮೇಲೆ ಇನ್ನೂ ಒತ್ತಡ ಹೆಚ್ಚಾಗ್ತಾ ಬರುತ್ತೆ. ಪೊಲೀಸರಿಗೆ ಹಾಸ್ಪಿಟಲ್ ನ ಸ್ಟಾಫ್ ಗಳ ಮೇಲೇನೆ ಡೌಟ್ ಇತ್ತು. ಖಂಡಿತ ನಮ್ಮಿಂದ ಅವರೇನನ್ನು ಮುಚ್ಚಿಡ್ತಿದ್ದಾರೆ ಅಂತ ಅವರಿಗೆ ಅನಿಸ್ತಿತ್ತು. ಯಾಕೆಂದ್ರೆ ಎಲ್ಲಾ ಕ್ಯಾಮ್ರಾಗಳು ಇನ್ಆಕ್ಟಿವ್ ಆಗಿರೋದು, ಯಾರು ಏನು ಸೌಂಡ್ ಕೇಳದೆ ಇರೋದು, ಬಂದು ಹೋಗಿರೋದನ್ನ ಯಾರು ನೋಡದೆ ಇರೋದು, ಕ್ರೈಮ್ ಸೀನ್ ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿರೋದು, ಎವಿಡೆನ್ಸಸ್ ಗಳನ್ನ ನಾಶ ಮಾಡಿರೋದು, ಪೊಲೀಸರಿಗೆ ಲೇಟ್ ಆಗಿ ಇನ್ಫಾರ್ಮ್ ಮಾಡಿರೋದು. ಅದು ಅಲ್ಲದೆ ಘಟನೆ ನಡೆದಾಗ ಅಕ್ಕಪಕ್ಕದಲ್ಲೇ ಬಹಳಷ್ಟು ದೊಡ್ಡ ದೊಡ್ಡ ಹಾಸ್ಪಿಟಲ್ ಗಳಿತ್ತು. ಹಾಗಿದ್ದು ಆಕೆನ 25 ಕಿಲೋಮೀಟರ್ಗಳ ದೂರ ಏಮ್ಸ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದು. ಇದರಿಂದ ಬೇಕುಂತಲೇ ಲೇಟ್ ಆಗ್ಲಿ ಅಂತಾನೆ ಆಕೆನ ಅಷ್ಟು ದೂರ ಕರ್ಕೊಂಡು ಹೋಗಿದ್ದಾರೆ ಅನ್ಸುತ್ತೆ. ಇದೆಲ್ಲದರಿಂದ ಪೊಲೀಸರಿಗೆ ಅನ್ಸುತ್ತೆ ಯಾರೋ ಒಳಗಿರೋರೇ ಇದರಲ್ಲಿ ಶಾಮೀಲಾಗಿದ್ದಾರೆ. ತುಂಬಾ ಪವರ್ಫುಲ್ ವ್ಯಕ್ತಿ, ಆತನ ಮಾತು ಇಲ್ಲಿ ನಡೆಯುತ್ತೆ, ಆ ತರಹದ ವ್ಯಕ್ತಿ ಯಾರೋ ಇದ್ದಾರೆ, ಆದ್ರೆ ನಮ್ಮ ಕಣ್ಣಿಗೆ ಕಾಣಿಸ್ತಿಲ್ಲ ಅಷ್ಟೇ ಅಂತ ಪೊಲೀಸರು ತಮ್ಮಲ್ಲೇ ಡಿಸ್ಕಷನ್ ಮಾಡ್ಕೋತಾರ. ಟೆಕ್ನಿಕಲ್ ಸ್ಟಾಫ್ ಗಳು ಆಸ್ಪತ್ರೆಯ ಡಾಕ್ಟರ್ ಗಳ ಕಾಲ್ ಡೀಟೇಲ್ಸ್ ಗಳನ್ನ, ಲೊಕೇಶನ್ಸ್ ಗಳನ್ನ, ಜೊತೆಗೆ ಫ್ಯಾಮಿಲಿ ಮೆಂಬರ್ ಗಳ ಡೀಟೇಲ್ಸ್ ಗಳನ್ನು ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ. ನಂತರ ಪೊಲೀಸರು ರಾಕೇಶ್ ಹಾಗೂ ಸುರಭಿಯ ಸಂಬಂಧದ ಬಗ್ಗೆ ತಿಳ್ಕೋತಾರೆ. ಜಸ್ಟ್ ಮಾರ್ಚ್ 7ರಂದು ಇವರ ವೆಡ್ಡಿಂಗ್ ಆನಿವರ್ಸರಿ ಇತ್ತು. ಅಂದು ರಾಕೇಶ್ ಪತ್ನಿ ಸುರಭಿಗೆ ಥಾರ್ ಕಾರ್ನ ಗಿಫ್ಟ್ ಆಗಿ ಕೊಡಿಸಿದ್ರು. ಅದಕ್ಕಿಂತ ಕೆಲವು ದಿನಗಳ ಹಿಂದೆ ಚಿಕ್ಕ ಮಗನ ಬರ್ತ್ಡೇ ಇತ್ತು. ಪಾಟ್ನಾ ಬಾಜಾರ್ ಸಮಿತಿ ಹಾಲ್ ನಲ್ಲಿ ಪಾರ್ಟಿ ಕೂಡ ಆರ್ಗನೈಸ್ ಮಾಡಿದ್ರು. ಹಾಸ್ಪಿಟಲ್ ನ ಸ್ಟಾಫ್ಸ್ ಗಳು ಹೇಳ್ತಾರೆ, ಕೆಲವು ತಿಂಗಳಿಂದ ಡೈರೆಕ್ಟರ್ ಸುರಭಿ ಆಸ್ಪತ್ರೆಯ ಆಪರೇಷನ್ಸ್ ಗಳಲ್ಲಿ ಸ್ವಲ್ಪ ಜಾಸ್ತಿನೇ ಆಕ್ಟಿವ್ ಆಗಿದ್ರು. ಪತಿ ರಾಕೇಶ್ ನ ವಿರುದ್ಧ ಮ್ಯಾನೇಜ್ಮೆಂಟ್ ಗಳಲ್ಲಿ ಪ್ರಶ್ನೆಗಳನ್ನ ಕೇಳ್ತಿದ್ರು. ಪತಿ ಪತ್ನಿ ನಡುವೆ ಕೆಲವು ದಿನಗಳ ಹಿಂದೆ ಜಗಳ ಕೂಡ ಆಗಿತ್ತು ಅಂತಾರೆ. ಪೊಲೀಸರಿಗೆ ಸುರಭಿಯ ಚೇಂಬರ್ ನಲ್ಲಿ ಕೆಲವು ಫೈಲ್ಗಳು ಸಿಗುತ್ತೆ.
ಅಕೌಂಟ್ಸ್ ನ ಫೈಲ್ಸ್ಗಳು. ಪೊಲೀಸರಿಗೆ ಪತಿ ರಾಕೇಶ್ ನ ಮೇಲೆ ಡೌಟ್ ಹುಟ್ಟೋಕೆ ಶುರುವಾಗುತ್ತೆ. ಯಾಕೆಂದ್ರೆ ಆತ ತನ್ನ ಸ್ಟೇಟ್ಮೆಂಟ್ ನ ಆಗಾಗ ಬದಲಾಯಿಸ್ತಿದ್ದ. ಪೊಲೀಸರಿಗೆ ರಾಕೇಶ್ ನ ಕಾಲ್ ಡೀಟೇಲ್ಸ್ ನಲ್ಲಿ ಒಂದು ಕಾಂಟ್ಯಾಕ್ಟ್ ಸಿಗುತ್ತೆ. ಅದರೊಂದಿಗೆ ಆತ ಯಾವಾಗ್ಲೂ ಮಾತಾಡ್ತಿದ್ದ, ಅಂದ್ರೆ ಸ್ವಲ್ಪ ಜಾಸ್ತಿನೇ. ಈ ನಂಬರ್ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡೋ ಒಬ್ಬ ಮಹಿಳೆಯದು, ಅಲ್ಕಾ ಸಿಂಗ್. ಈಕೆ OTP ಹೆಡ್ ಹಾಗೂ HR ಕೂಡ ಆಗಿದ್ಲು. ಮೊದಲು ಈಕೆ ಇದೇ ಹಾಸ್ಪಿಟಲ್ ನಲ್ಲಿ ನರ್ಸ್ ಆಗಿ ಕೆಲಸ ನಿರ್ವಹಿಸ್ತಿದ್ಲು. ಆದ್ರೆ ಸಡನ್ ಆಗಿ ಈಕೆಗೆ ಪ್ರಮೋಷನ್ ಕೊಡಲಾಗುತ್ತೆ, ದೊಡ್ಡ ಹುದ್ದೆ ಕೊಡಲಾಗುತ್ತೆ. ಈಕೆಯನ್ನ ಅಪಾಯಿಂಟ್ ಮಾಡಿದ್ದು ಬೇರೆ ಯಾರು ಅಲ್ಲ, ಅದು ಈ ರಾಕೇಶ್. ಅಲ್ಕಾಗೆ ಮದುವೆ ಆಗಿತ್ತು, ಆದ್ರೆ ಆಕೆ ಪತಿಯಿಂದ ದೂರನೇ ವಾಸವಾಗಿದ್ಲು. ರಾಕೇಶ್ ಆಕೆಗೆ ಒಂದು ದೊಡ್ಡ ಹುದ್ದೆಯನ್ನ ಕೊಟ್ಟು ಕೂರಿಸ್ತಾನೆ. ನಂತರ ಆಕೆ ತನ್ನ ಮನಸೋ ಇಚ್ಛೆ ಕೆಲಸ ಮಾಡೋಕೆ ಶುರು ಮಾಡ್ತಾಳೆ. ಆಕೆಗೆ ಯಾರ ಭಯವೂ ಇರ್ಲಿಲ್ಲ, ಯಾಕೆಂದ್ರೆ ಹಾಸ್ಪಿಟಲ್ ನ ಮಾಲೀಕನ ಸಪೋರ್ಟ್ ಈಕೆಗೆ ಯಾವಾಗ್ಲೂ ಇತ್ತು. ಮುಂದೆ ಬರ್ತಾ ಬರ್ತಾ ಸುರಭಿಗೂ ಕೂಡ ಈಕೆ ಕೇರ್ ಮಾಡ್ತಿರ್ಲಿಲ್ಲ. ಸುರಭಿಯ ಮಾತನ್ನ ಈಕೆ ಕೇಳ್ತಾನೆ ಇರಲಿಲ್ಲ. ಇದರ ಬಗ್ಗೆ ಸುರಭಿ ರಾಕೇಶ್ ನ ಬಳಿ ಕಂಪ್ಲೇಂಟ್ ಕೂಡ ಮಾಡ್ತಾರೆ, ಆದ್ರೆ ಆತ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈಗ ಸುರಭಿಗೆ ಅನ್ಸುತ್ತೆ ರಾಕೇಶ್ ಹಾಗೂ ಅಲ್ಕಾ ನಡುವೆ ಏನೋ ನಡೀತಿದೆ ಅಂತ. ಇದಾದ ನಂತರವೇ ಸುರಭಿ ಹಾಸ್ಪಿಟಲ್ ನ ಆಪರೇಷನ್ಸ್ ಗಳಲ್ಲಿ ಹೆಚ್ಚಾಗಿ ಇನ್ವಾಲ್ವ್ ಆಗ್ತಾರೆ. ಇದರಿಂದ ರಾಕೇಶ್ಗೆ ಇರಿಟೇಷನ್ ಶುರುವಾಗುತ್ತೆ. ಸುರಭಿ ಯಾವಾಗ ಹಾಸ್ಪಿಟಲ್ ನ ಆಪರೇಷನ್ಸ್ ಗಳ ಬಗ್ಗೆ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆಗ ಆಕೆಗೆ ಹಾಸ್ಪಿಟಲ್ ನಲ್ಲಿ ನಡೀತಿರೋ ಫೈನಾನ್ಷಿಯಲ್ ಸ್ಕ್ಯಾಮ್ ಗಳ ಬಗ್ಗೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ 2 ಕೋಟಿಯ ಹಣವನ್ನ ರಾಕೇಶ್ ಅಲ್ಕಾನ ಅಣ್ಣನಿಗೆ ಕೊಟ್ಟಿರೋದು ಗೊತ್ತಾಗತ್ತೆ. ಇದೇ ಫೈಲ್ ನ ಆಕೆ ಆ ದಿನ ತನ್ನ ಚೇಂಬರ್ ನಲ್ಲಿ ಕೂತ್ಕೊಂಡು ನೋಡ್ತಿರ್ತಾರೆ. 3 ದಿನಗಳವರೆಗೆ ಬಹಳನೇ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದ ಪೊಲೀಸರು 5 ಜನರನ್ನ ಅರೆಸ್ಟ್ ಮಾಡ್ತಾರೆ. ಅದರಲ್ಲಿ ಮೊದಲನೆಯವನು ರಾಕೇಶ್ ರೋಷನ್, ಮೇನ್ ಸಸ್ಪೆಕ್ಟ್. ಎರಡನೆಯದು ಆತನ ಗರ್ಲ್ ಫ್ರೆಂಡ್ ಅಲ್ಕಾ ಸಿಂಗ್, ರಾಕೇಶ್ ನ ತಮ್ಮ ರಮೇಶ್ ಮೆಹ್ತಾ. 4ನೆಯದು ಸೂಪರ್ವೈಸರ್ ಅನಿಲ್ ಕುಮಾರ್. 5ನೆಯದು HR ಹೆಡ್ ಮಸೂದ್ ಆಲಂ. ಈ ಮಸೂದ್ ಆಲಂ ಘಟನಾ ದಿನ ಮೀಡಿಯಾಗಳ ಮುಂದೆ ಸುರಭಿಗೆ ಏನೇನ್ ಆಯ್ತು, ಎಷ್ಟು ದೊಡ್ಡ ನಷ್ಟ ಅಂತೆಲ್ಲ ಮಾತಾಡಿದ್ದ. ಈ 5 ಜನ ಸೇರ್ಕೊಂಡು ಈ ಕೊಲೆ ಮಾಡಿದ್ರು. ಘಟನೆ ನಡೆದಾಗ ರಾಕೇಶ್ ಹಾಸ್ಪಿಟಲ್ ನಲ್ಲಿ ಇರ್ಲಿಲ್ಲ, ಬಾಕಿ 4 ಜನ ಹಾಸ್ಪಿಟಲ್ ನಲ್ಲೇ ಇದ್ರು. ಹಾಗೆ ಇವರೆಲ್ಲ ಆರಾಮಾಗಿ ಸುರಭಿಯ ಚೇಂಬರ್ಗೆ ಹೋಗ್ಬೋದಾಗಿತ್ತು, ಯಾವುದೇ ಪರ್ಮಿಷನ್ ಬೇಕಾಗಿರ್ಲಿಲ್ಲ. ಘಟನೆಗೂ 20 ದಿನಗಳ ಮುಂಚೆ ಎಲ್ಲಾ CCTV ಕ್ಯಾಮೆರಾಗಳನ್ನ ಇನ್ಆಕ್ಟಿವ್ ಮಾಡ್ತಾರೆ. ಮಸೂದ್ ಆಲಂ ತಮ್ಮ ಹಾಸ್ಪಿಟಲ್ ನ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಮೆಸೇಜ್ ಹಾಕಿ ಟ್ರೈನಿ ಸ್ಟಾಫ್ ಗಳ ಕ್ಲಾಸಸ್ ಗಳನ್ನ ಅರೇಂಜ್ ಮಾಡಿಸ್ತಾನೆ. ಅದನ್ನ ಆತ ಸಡನ್ ಆಗಿ ಆರ್ಗನೈಸ್ ಮಾಡಿದ್ದ. ಎಲ್ರೂ ಬರ್ಲೇಬೇಕು ಅಂತ ಕಂಡೀಷನ್ ಕೂಡ ಹಾಕಿದ್ದ. ಈಗ ಈ ಕ್ಲಾಸಸ್ ಗಳು ಶುರು ಆಗೋಕೆ ಮುಂಚೆ ಈ 4 ಜನ ಸುರಭಿಯ ಚೇಂಬರ್ಗೆ ಹೋಗಿ ಆಕೆಗೆ ಗುಂಡು ಹೊಡಿತಾರೆ. ನಂತರ ಎಲ್ರೂ ಆಸ್ಪತ್ರೆಯಿಂದ ಹೊರ ಹೋಗ್ತಾರೆ. ನಂತರ ಅಲ್ಕಾ ಸಿಂಗ್ ಕ್ಲೀನರ್ಗೆ ಫೋನ್ ಮಾಡಿ ಚೇಂಬರ್ ನ ಕ್ಲೀನ್ ಮಾಡು ಅಂತ ಹೇಳ್ತಾಳೆ. ಘಟನೆ ನಡೆದು ಪೊಲೀಸರು ಬಂದ ನಂತರ ಈ 4 ಜನ ಆಸ್ಪತ್ರೆಗೆ ಬಂದು ಡ್ರಾಮಾ ಶುರು ಮಾಡ್ಕೋತಾರೆ. ಪೊಲೀಸರು ಇವರ ಬಳಿ ಒಂದು ಮ್ಯಾಕ್ ಬುಕ್, ಒಂದು HP ಲ್ಯಾಪ್ಟಾಪ್, 3 ಆಲ್ಕೋಹಾಲ್ ಬಾಟಲ್ಗಳು, 2 ಪೆನ್ ಡ್ರೈವ್, ಬೇರೆ ಬೇರೆ ಕಂಪನಿಯ 15 ಸಿಮ್ ಕಾರ್ಡ್ಗಳು, 7 ಮೊಬೈಲ್ ಫೋನ್ಗಳು, ಹಾಗೆ ಕೊನೆಯದಾಗಿ ಆ ಗ್ರೇ ಕಲರ್ ಟೋಪಿ, ಅದು ಮಸೂದ್ ಆಲಂನದು. ಇವೆಲ್ಲವನ್ನ ಪೊಲೀಸರು ವಶಪಡಿಸ್ಕೊಳ್ತಾರ. ಸುರಭಿಯ ಮೊಬೈಲ್ ಫೋನ್ ರಾಕೇಶ್ ನ ಬಳಿ ಇತ್ತು, ಅದಕ್ಕೆ ಗುಂಡು ಕೂಡ ತಾಗಿತ್ತು. ಈ ಮಸೂದ್ ಆಲಮ್ಮೆ ಎಲ್ಲಾ CCTV ಕ್ಯಾಮೆರಾಗಳನ್ನ ಇನ್ಆಕ್ಟಿವ್ ಮಾಡಿದ್ದ. ಜೊತೆಗೆ ಅಂದು ಬೈಕ್ ನಲ್ಲಿ ಹೋಗಿದ್ದು ಮಸೂದ್ ಆಲಂ ಹಾಗೂ ಅನಿಲ್ ಕುಮಾರ್. ವೀಕ್ಷಕರೇ, ಸುರಭಿ ತನ್ನ ಪತಿಯ ಅಫೇರ್ ನ ವಿರೋಧಿಸಿದ್ಲು. ಆಕೆಗೆ ಹಾಸ್ಪಿಟಲ್ ನಲ್ಲಿ ನಡೀತಿದ್ದ ಸ್ಕ್ಯಾಮ್ ನ ಬಗ್ಗೆನೂ ತಿಳಿದಿತ್ತು. ಅದೇ ಕಾರಣಕ್ಕೆ ರಾಕೇಶ್ ತನ್ನ 4 ಎಂಪ್ಲಾಯಿಗಳನ್ನ ಸೇರಿಸಿ ಸುರಭಿನ ಇಲ್ಲದಂತಾಗಿಸಿದ್ದ. ಆದ್ರೆ ಆ ಮಕ್ಕಳ ಗತಿ ಏನು? ತಾಯಿ ಇಲ್ಲ, ತಂದೆ ಜೈಲಿಗೆ ಹೋಗಾಯ್ತು. ಆ ಮಕ್ಕಳ ಅಜ್ಜ ಅಜ್ಜಿನೇ ಈಗ ಸದ್ಯಕ್ಕೆ ನೋಡ್ಕೋತಿರೋದು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ಈ ಕೇಸ್ ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್, ಟೇಕ್ ಕೇರ್.